ಹೇಗಿದ್ದೀರಾ? ಓಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಓಕೆ ಮೇಡಮ್, ಕಾರ್ತಿಕ್ ಅವ್ರದ್ದು ಒಂದು ಟೀಸರ್ ನೋಡಿದ್ದೀರಾ ರಾಮರಸ ಅಂತ ಅಂದ್ಬಿಟ್ಟು, ಏನು ಅನಿಸ್ತು ಮೇಡಮ್ ನಿಮಗೆ? ಟೀಸರ್ ತುಂಬ ಅದ್ಭುತವಾಗಿ ನೋಡಿದೆ, ತುಂಬ ಕ್ರಿಯೇಟಿವ್ ಆಗಿ. ಕಾರ್ತಿಕ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸ್ಕ್ರೀನ್ ಮೇಲೆ. ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಆಗಲಿ ಅಂತ ನಾನು ಆಶಿಸ್ತೀನಿ. ಬಿಗ್ ಬಾಸ್ ಕಾರ್ತಿಕ್ಗೂ ಈಗ ನೋಡ್ತಾರೆ ಕಾರ್ತಿಕ್ಗೂ ಏನು ವ್ಯತ್ಯಾಸ ಹೇಳ್ತೀರಾ ನಮ್ಮ ಅದ್ರ ಬಗ್ಗೆ? ನನಗೊಂದು ಸೇಮ್ ಅನಿಸ್ತಾರೆ ಕಾರ್ತಿಕ್, ಯಾಕೆಂದರೆ ಮನೆಯೊಳಗಡೆನೂ ಅಷ್ಟೇ ಆ್ಯಕ್ಟಿವ್ ಇದ್ದ, ಅಷ್ಟೇ ಲೈಕ್ ಎಲ್ಲ ಕಡೆನೂ ಅವ್ನು ಕಾಣಿಸ್ತಿದ್ದ. ಸೊ ಮತ್ತು ಸಿರಿಯವರ ಒಂದು ಆ್ಯಕ್ಟ್ ಮಾಡಿರ್ತಾರೆ. ಸೊ ಆ ಆ್ಯಕ್ಟಲ್ಲೇ ಗೊತ್ತಾಯ್ತು ನನಗೆ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಮತ್ತು ಹೊರಗಡೆ ಬಂದ ಮೇಲೆ ಡೊಳ್ಳು ಮೂವಿ ನೋಡಿದೆ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅವರಿಗೆ. ತುಂಬ ಖುಷಿ ಆಯಿತು. ಈ ಥರ ಒಂದು ಕಲಾವಿದರಿಗೆ ಒಂದು ಒಳ್ಳೆ ಟೀಮ್ ಬೇಕು, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು. ಆ ಒಂದು ಟೀಮು ಗುರು ಸರ್ ಮತ್ತು ಗಿರಿ ಸರ್, ಸೊ ಎಲ್ಲ ಥರದಿಂದನೂ ಅವ್ರಿಗೊಂದು ಒಳ್ಳೆ ಫೌಂಡೇಶನ್ ಆಗ್ತದೆ. ಸೊ ಎಲ್ಲ ಬೆಳೆಯೋಕ್ಕೆ ಎಲ್ಲ ಥರ ತಯಾರಿ ಆಗಿದ್ದಾರೆ. ಟೀಸರ್ ನೋಡಿದಾಗಲೂ ಅಷ್ಟೇ ತುಂಬ ಕ್ರಿಯೇಟಿವ್ ಆಗಿ ಏನೋ ಏನಾಗುತ್ತೆ ಅದರಲ್ಲೂ ಹಿಂಟ್ ಇದೆ ಡೈಲಾಗ್ಸಲ್ಲಿ. ರಾಯಲ್ ಫ್ಯಾಮಿಲಿ ಮತ್ತು ಡಿಟೆಕ್ಟಿವ್ ಒಂಥರ ಕನ್ಫ್ಯೂಸಿಂಗ್ ಇದೆ. ಸೊ ಅದು ಇವಾಗಿನ ಜನ್ರೇಷನ್ಲಿ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗೇ ಬೇಕು. ಆ ಟೀಮ್ ಇದೆ, ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಮೇಡಮ್, ಬಿಗ್ ಬಾಸ್ 10 ಸ್ಪರ್ಧಿ ನೀವು. ಈಗ ಬಿಗ್ ಬಾಸ್ 11 ಸ್ಟಾರ್ಟ್ ಆಗಿದೆ. ಈಗ ಅದನ್ನೇ ಕಾರ್ತಿಕ್ ಅವರು ಅದೇ ಹೇಳಿದ್ರು. ಸೊ ಈ ಡೇಟಲ್ಲಿ ಬರ್ತಡೇ ದಿನ ನಾನು ಬಿಗ್ ಬಾಸ್ ಮನೇಲಿ ಇದ್ದೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಎಂಟ್ರಿ ಆಗೋರು ಆದ ತಕ್ಷಣ ನಾನು ಬರ್ತಡೇ ಇತ್ತು ನಿಮಗೆಲ್ಲ ಇಲ್ಲ ಇವತ್ತು ಅಂತ ಹೇಳಿದ್ರು. ಬಟ್ ಆ ಟೈಮಲ್ಲಿ ಅವರು ಅಸಮರ್ಥರಾಗಿದ್ದರು, ಅಷ್ಟು ಕನೆಕ್ಟ್ ಆಗಿರಲಿಲ್ಲ. ಅದೊಂದು ಜರ್ನಿ ಆದರೆ ಅದೊಂದು ಒಳ್ಳೆ ಅವ್ರಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕಟ್ಕೊಟ್ಟಂಥ ಒಂದು. ಸೊ ಅದೇ ರೀತಿ ರಾಮರಸನು ಬರ್ತಡೇಯಿಂದ ಅವರಿಗೆ ಒಂದು ಒಳ್ಳೆ ಮೈಲುಗಲ್ಲಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಬಿಗ್ ಬಾಸ್ 11 ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೀಸನ್ನು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸ್ಪರ್ಧೆಯಾಗಿ? ಬಿಗ್ ಬಾಸ್ 11 ಒಂದು ಸ್ವಲ್ಪ ಸ್ವರ್ಗ ನರಕ ಒಂದು ಕ್ರಿಯೇಟಿವ್ ಆಗಿ ಕಾನ್ಸೆಪ್ಟ್ ಇದೆ. ಅದೇ ರೀತಿ ಬಿಗಿನಿಂಗಲ್ಲಿ ಗೊತ್ತಾಗಲ್ಲ ಅದು ಯಾವ ಕ್ಯಾರೆಕ್ಟರ್ ಹೇಗೆ, ಯಾವ ವ್ಯಕ್ತಿತ್ವಗಳು. ಇವರು ಲಾಯರ್ ಜಗದೀಶ್ ಹೇಳೋ ಥರ ಅಲ್ಲಿ TRPಗೋಸ್ಕರನೂ ಮಾಡ್ತಿರ್ತಾರೆ, ಜೋಕ್ ಹಾಕಿ ನಾಟಕೀಯವಾಗಿ. ಯಾಕಂದ್ರೆ ಸೀಸನ್ 10 ನೋಡಿದಾಗ ಅದು ಅನಿಸಿರುತ್ತೆ ಅವ್ರಿಗೆ, ಹಿಂಗೆ ಜಗಳ ಆಡಿದ್ರೆ ಹಿಂಗೆ ಆಗ್ತೀವಿ, ಹಿಂಗೆ ನಾವು ಕಾಣಿಸ್ತೀವಿ ಅನ್ನೋ ರೀತಿ ಮೆಂಟಲಿ ಆ ಥರ ಪ್ರಿಪೇರ್ ಆಗಿರ್ತಾರೆ. ಸೊ ಬಟ್ ಒಳಗಡೆ ಹೋದಾಗ 1 ವೀಕ್ ಮಾಡ್ಬೋದು, 2 ವೀಕ್ ಮಾಡ್ಬೋದು, ಬಟ್ 100 ದಿನ ಏನಿದೆಯಲ್ಲ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಅಲ್ಲಿ ರಿಯಾಲಿಟಿ ಬರಲೇಬೇಕು. ಸೊ ಹಾಗಾಗಿ ಏನೋ ಟೈಮ್ ತೊಗೊಳ್ಳೋದೆ ಯಾವ ಕ್ಯಾರೆಕ್ಟರ್ ಹೇಗೆ ಅಂತ. ಸುದೀಪ್ ಅವರು ಹೇಳಿದ್ರು ಮೇಡಮ್, ನೀವು ತುಂಬಾ ಬೇಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಬಿಗ್ ಬಾಸ್ 10ನಲ್ಲಿ ಅಷ್ಟೊಂದು ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಏನು ಇದು ಮಾಡಿರಲಿಲ್ಲ. ಸೊ ಈಗ ಬೇಗನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಜಗಳ ಆಗಲಿ ಇದಾಗಲಿ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಏನಾದರೂ ಹೇಳೋದಾದರೆ, ಲಾಯರ್ ಜಗದೀಶ್ ಅವ್ರ ಬಗ್ಗೆ ಹೇಳೋದಾದರೆ? ಅದೇ ನಾನು ಹೇಳಿದಾಗೆ ನಮ್ಮ ಸೀಸನಲ್ಲಿ ಎಲ್ಲ ನಾವು ಯಾರೂ ಆ್ಯಕ್ಟ್ ಮಾಡ್ತಿರ್ಲಿಲ್ಲ, ರಿಯಲ್ ಆಗಿ ಇದ್ವಿ. ಅವರು ಕ್ಯಾರೆಕ್ಟರ್ ಇದ್ದರು, ಅವ್ರು ಏನು ವ್ಯಕ್ತಿತ್ವ ಏನಿತ್ತು ಅದೇ ರೀತಿಯೇ ನಾವು ಪ್ರೊಜೆಕ್ಟ್ ಮಾಡಿದ್ವಿ. ನಾನು ಹೊರಗಡೆ ಬಂದ ಮೇಲೂ ಎಲ್ಲರನ್ನೂ ಅಬ್ಸರ್ವ್ ಮಾಡಿದಾಗ ಎಲ್ಲರೂ ಅವರಾಗಿ ಇದ್ದರು. ಸೊ ಹಾಗಾಗಿ ಸೀಸನ್ ಹಿಟ್ ಆಯಿತು, ಸಕ್ಸಸ್ಫುಲ್ಲಾಗಿ ನಡೀತು. ಸೀಸನ್ 11 ಗೊತ್ತಿಲ್ಲ ಯಾವ್ಯಾವ ಥರ ಪ್ಲ್ಯಾನ್ ಮಾಡಿದ್ದಾರೆ, ಹೇಗಿರಬೇಕು ಅಂತ ಪ್ರೊಜೆಕ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಜಗದೀಶ್ ಹೇಳಿದ್ರೆ ಹಾಗೆ TRPಗೋಸ್ಕರ ನಾನು ಮಾಡಿದೆ, ಜೋಕ್ ಮಾಡಿದೆ, ಹಾಗೆ ಸುಮ್ಮನೆ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಟೈಮ್ ತಗೊಳ್ಳುತ್ತೆ. ಓಕೆ, ಲಾಸ್ಟು ಸೀಸನ್ನಲ್ಲಿ ತುಕಾಲಿ ಅವ್ರು ಕೊಟ್ಟಿದ್ದರು, ಈ ಸಲ ಅವ್ರು ಮಿಸಸ್ ಮಾನಸ್ ಅವ್ರು ಕೊಟ್ಟಿದ್ದಾರೆ. ಸೊ ಬೇರೆ ಯಾರೂ ಇರಲಿಲ್ವಾ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಮಾನಸ್ ಅವರು ತುಂಬ ಒಳ್ಳೆ ಕಲಾವಿದೆ. ಹಳ್ಳಿಯಿಂದ ಬಂದು ತುಕಾಲಿ ಅವರು ಮದುವೆ ಆದಮೇಲೆ ಲೈಕ್ ಮತ್ತೆ ಅವರು ಜೊತೆಗೆ ಸೇರಿ ಒಂದು ಸ್ಟೇಜ್ನ ಹಂಚ್ಕೊಂಡು ಕಿಚ್ಚಿಗಿಲಿಯ ರನ್ನರ್ ಅಪ್ಪನೂ ಆಗಿದ್ದಾರೆ. ಸೊ ಶಿ ಹ್ಯಾಸ್ ಆಲ್ ದಿ ಕ್ಯಾಪಬಿಲಿಟೀಸ್. ನಾವು ಒಳಗಡೆ ಇದ್ದಾಗ ಅಷ್ಟೇ ಹೋಗಿದ್ರು ಅವರು. ಸೊ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇತ್ತು. ಮೇ ಬಿ ಇವಾಗ ನಾನು ಹೇಳಿದಾಗೆ 1-2 ವೀಕ್ಸಲ್ಲಿ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಬರ್ತಾನೆ ಏನಾಗುತ್ತೆ, ಯೂಸ್ ಟು ಇಟ್ ಆಗುತ್ತೆ. ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡಾಗ ಎಮೋಷನ್ಸ್ ಬರುತ್ತೆ, ಜೋಕ್ಸ್ ಬರುತ್ತೆ. ನಾವು ತುಕಾಲಿ ಜೊತೆ ಒಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಅಷ್ಟು ಎಂಜಾಯ್ ಮಾಡಿದ್ವಿ. ಅಲ್ಲಿ ನಾವು ಸರ್ವೈವ್ ಆಗಬೇಕಂದ್ರೆ ಮೇನ್ ಆಗಿ ತುಕಾಲಿನ ಕಾರಣ. ಸೊ ಹಾಗಾಗಿ ಮಾನಸನ್ನು ಆ ಸ್ಥಾನ ತುಂಬ್ತಾರೆ ಅನ್ನೋದು ನನ್ನ ಭರವಸೆ. ಓಕೆ, ಹಾಗೆ ಇವರು ಧನ್ರಾಜು ಅಷ್ಟೇ ಸೂಪರ್. ಸ್ವಲ್ಪ ಸೈಲೆಂಟ್ ಆಗಿದ್ರು, ಒಂದು ಸ್ವಲ್ಪ ಭಯ ಪಟ್ಟಿದ್ರು. ಇವಾಗ ಅವರು ಒಬ್ಬರಪ್ಪ ಆಗ್ತಿದ್ದಾರೆ. ಸುದೀಪ್ ಸರ್ ಜೊತೆ ಮಾತಾಡಿದಾಗ ಅವ್ರಿಗೊಂದು ಸ್ವಲ್ಪ ಕಾನ್ಫಿಡೆನ್ಸು ಬಂದಿರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಂದ ಕಾಮಿಡಿ ಹಾಸ್ಯನ ನೋಡ್ಬೋದು ಅಂತ
ಗೋಲ್ಡ್ ಸುರೇಶ್ ಅವ್ರ ಬಗ್ಗೆ ಏನು ಹೇಳ್ತಾರೆ ಮೇಡಮ್? ಈಗ ಸಂತು ಪಂತು ಥರ ಲಾಸ್ಟ್ ಸೀಸನಲ್ಲಿ ಇದ್ರು, ಯಾರೋ ಸಂತುನೂ ಹಳ್ಳಿಕಾರ ಹೊಡೆಯ ಅಂತ ಅಂದ್ಬಿಟ್ಟು. ಗೋಲ್ಡ್ ಈಗ ಸುರೇಶ್ ನಮ್ಮ ಬ್ರದರ್ ಆ್ಯಕ್ಚುಲಿ. ಓಕೆ. ನನ್ನ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ ಅವರಿಗೆ. ತುಂಬ ಚೆನ್ನಾಗೂ ಆಡ್ತಾ ಇದ್ದಾರೆ, ಒಳ್ಳೆ ಕಂಡೀಷನ್ ಆಗಿ ಬರಲಿ, ವಿನ್ ಆಗೇ ಬರಲಿ ಅನ್ನೋದು ನನ್ನ ಆಸೆ. ಸೊ ಅವ್ರನ್ನ ಯಾರಿಗೂ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಇವ್ರ ವ್ಯಕ್ತಿತ್ವನೇ ಬೇರೆ, ಇವರ ಬಂದ ಜರ್ನಿನೇ ಬೇರೆ. ಸೊ ಹಾಗಾಗಿ ಹೀ ಈಸ್ ದ ಬೆಸ್ಟ್. ಲೈಕ್ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಸ್ಟ್ರಾಟಜಿಕ್ ಆಗಿ ಏನು ಮಾತಾಡಬೇಕು, ಹೇಗೆ ಆ ಒಂದು ನರಕ ಏನಿದೆ, ಸ್ವರ್ಗದವ್ರಿಗೆ ಹೇಗೆ ನಾವು ಇದನ್ನು ಕಾಟ ಕೊಡಬೇಕು ಅನ್ನೋದನ್ನ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಆಡ್ತಿದ್ದಾರೆ. ಸೊ ಜನರಿಗೂ ಇಷ್ಟ ಆಗ್ತಿದ್ದಾರೆ ಅವರು. ಹಾಗಾಗಿ ಅವ್ರು ಗೆದ್ದಾಗಲಿ. ಅದೇ ರೀತಿ ಐಶ್ವರ್ಯ ಸಿಂಧೋಗಿ ಅವರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸೊ ಹಾಗೆ ರಂಜಿತ್ತು, ಎಲ್ಲರೂ ಚೆನ್ನಾಗಿ ಆಡಲಿ. ಅದೇ 1 ವೀಕ್ 2 ವೀಕ್ಸ್ ಗೊತ್ತಾಗಲ್ಲ, ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಆಡಲಿ. ಸೀಸನ್ 11 ಅಷ್ಟೇ ಬ್ಲಾಕ್ ಬಸ್ಟರ್ ಆಗಲಿ, ಹಿಟ್ ಆಗಲಿ ಅಂತ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.